ಸುಸ್ವಾಗತ. ಇವತ್ತು ನಮ್ಮ ಶಾಲೆಯ ಹೊಸ ಅಧ್ಯಾಯ ಶುರುವಾಗ್ತಿದೆ. ಹೊಸ ಆರಂಭ ಇದು. ಖುಷಿಯ ಕ್ಷಣಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಅದೇ ನಮ್ಮ ಖುಷಿ. ಈಗ ನಮ್ಮ ಶಾಲೆಯ ಸಂಸ್ಥಾಪಕರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೀನಿ. ಸರ್, ಪ್ಲೀಸ್ ಕಮ್. ಎಲ್ರಿಗೂ ನಮಸ್ಕಾರ. ನಮ್ಮ ಸಂಸ್ಥೆ ಭವಿಷ್ಯದ ಬಗ್ಗೆ ನಂಗೆ ತುಂಬ ಚಿಂತೆ ಆಗಿತ್ತು. ಇದನ್ನು ಯಾರ ಕೈಲಿ ಕೊಡೋದು, ಏನಪ್ಪ ಮಾಡೋದು, ಯಾರು ಕೊಟ್ಟರೆ ಇದು ಅಭಿವೃದ್ಧಿ ಹೊಂದುತ್ತೆ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ದೇವರಿಗೆ ನನ್ನ ಮೊರೆ ಕೇಳಿಸ್ತು ಅನ್ಸುತ್ತೆ. ಒಂದು ಒಳ್ಳೆ ಕೆಲಸಕ್ಕೆ ದೇವರೇ ಹೇಗೆ ನಿಂತು ಸಹಾಯ ಮಾಡ್ತಾನೆ ಅಂತ ಇದು ಬಹಳ ಒಳ್ಳೆ ಉದಾಹರಣೆ ಅಂತ ನಾನು ಹೇಳ ಬಯಸ್ತೀನಿ. ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಗೌತಮ್ ದೇವಾನ್ ಸರ್ ಆಫರ್ ಬಂತು. ದೇವರೇ ಅವರನ್ನು ನನ್ನ ಹತ್ರ ಕಳಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅವ್ರ ಆಫರ್ ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು, ಹಾಗೆ ನೆಮ್ಮದಿ ಕೂಡ. ರೋಗಿ ಬಯಸಿದ ಹಾಲು ಅನ್ನ, ಆದರೆ ವೈದ್ಯರು ಹೇಳಿದ್ದು ಮಿಲ್ಕ್ ಶೇಕು ಅನ್ನೋ ಹಾಗಾಯ್ತು ನೋಡಿ. ಆ ದೇವರು ನನಗೆ ನಿರೀಕ್ಷೆಗೂ ಮೀರಿ ತುಂಬ ಕೊಟ್ಟಿದ್ದಾರೆ. ಇದು ಖಂಡಿತವಾಗ್ಲೂ ಉತ್ಪ್ರೇಕ್ಷೆ ಅಲ್ಲ ಅಥವಾ ಮುಖಸ್ತುತಿನೂ ಅಲ್ಲ, ಅದಿರೋದೇ ಹಾಗೆ. ಗೌತಮ್ ದಿವಾನ್ ಅವರಂಥವರು ನಮ್ಮ ಶಾಲೆ ನಡೆಸ್ತಾರೆ ಅಂತಂದ್ರೆ ಅದು ನನ್ನ ಭಾಗ್ಯನೇ ಅಂತ ನಾನು ಅನ್ಕೊಂಡಿದ್ದೀನಿ. ಗೌತಮ್ ಅವರು ನನಗೆ ವಯಸ್ಸಲ್ಲಿ ಚಿಕ್ಕವರಾದ್ರೂ ಅವ್ರ ಗುಣದಲ್ಲಿ, ಸಾಧನೆಯಲ್ಲಿ ಬಹಳ ದೊಡ್ಡ ವ್ಯಕ್ತಿ. ಇಂಥವರು ನಮ್ಮ ಶಾಲೆನ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದು ನಿಜವಾಗ್ಲೂ ನಮ್ಮ ಸೌಭಾಗ್ಯನೇ. ನೋಡಿ, ಸಾವಿರಾರು ಜನ ದಿನಾನು ಹುಟ್ಟುತ್ತಾರೆ, ಆದರೆ ಇಂಥ ವ್ಯಕ್ತಿ ಸಿಗೋದು ಬಹಳ ಅಪರೂಪ. ಹಣ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಆ ಹಣದಿಂದ ನಾವು ಏನು ಮಾಡ್ತೀವಿ, ಯಾರ ಭವಿಷ್ಯ ಬದಲಾಯಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಇವ್ರ ಕೈಲಿ ನಮ್ಮ ಶಾಲೆನ ಕೊಟ್ಟರೆ ಅದು ಸುರಕ್ಷಿತವಾಗಿರುತ್ತೆ ಅಂತ ನನಗನ್ನಿಸ್ತು. ನಮ್ಮ ಶಾಲೆನ ಬೆಳೆಸಕ್ಕೆ, ನಮ್ಮ ಶಾಲೆನ ಅಭಿವೃದ್ಧಿ ಹೊಂದಕ್ಕೆ ಇವರೇ ಸರಿಯಾದ ವ್ಯಕ್ತಿ. ಪವರ್ ಇರೋರಿಗೆ ಪೊಸಿಷನ್ ಕೊಡ್ತು ಅಂತಂದ್ರೆ, ಅಧಿಕಾರ ಕೊಡ್ತು ಅಂತಂದ್ರೆ ಅದರ ದುರ್ಬಳಕೆ ಆಗತ್ತೆ. ಆದರೆ ವ್ಯಾಲ್ಯೂ ಇರೋರ ಕೈಗೆ ಪೊಸಿಷನ್ ಕೊಟ್ಟರೆ ಆ ಪೊಸಿಷನ್ಗೆ ಇನ್ನೂ ವ್ಯಾಲ್ಯೂ ಬರುತ್ತೆ. ನಮ್ಮ ಗೌತಮ್ ದಿವಾನ್ ಅವ್ರ ಕೈಲಿ ನಮ್ಮ ಶಾಲೆ ತುಂಬ ಅಭಿವೃದ್ಧಿ ಹೊಂದತ್ತೆ, ಬೆಳವಣಿಗೆ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಾನು ತುಂಬ ಸಂತೋಷದಿಂದ ನಮ್ಮ ಶಾಲೆನ ಗೌತಮ್ ದಿವಾನ್ ಮತ್ತೆ ಅವರ ಪತ್ನಿ ಭೂಮಿಕಾ ಅವರು ನಮ್ಮ ಶಾಲೆನ ಮುನ್ನಡೆಸಿಕೊಂಡು ಹೋಗ್ತಾರೆ. ಅವರಿಗೆ ಸಹಾಯವಾಗಿ, ಬೆಂಬಲವಾಗಿ ಗೌತಮ್ ಸರ್ ಇರ್ತಾರೆ. ಬಲ ಬೆಂಬಲ ಎರಡೂ ಇದ್ದಾಗಾಯ್ತು. ನಮಗೆ ಇದಕ್ಕಿಂತ ಹೆಚ್ಚಿನೇನು ಬೇಕು ಹೇಳಿ. ನಾನು ಗೌತಮ್ ದಿವಾನ್ ಸರ್ ಬಂದು ಎರಡು ಮಾತಾಡಬೇಕು ಅಂತ ಅವನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಲೈಫಲ್ಲಿ ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರೊಬ್ರು ಇದ್ದಾರೆ. ಕಾಯ, ವಾಚ, ಮನಸ್ಸ ನಮ್ಮ ಜೊತೆಗಿರ್ತಾರೆ ಅಂದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯಾಕೆಂದರೆ ಸಾಧನೆ ಅನ್ನೋದು ಶುರು ಆಗದೆ ನಮ್ಮವ್ರ ಬೆಂಬಲದಿಂದ, ಅವ್ರು ಕೊಡೋ ಧೈರ್ಯದಿಂದ, ಅವ್ರು ಕೊಡೋ ನೆಮ್ಮದಿಯಿಂದ. ಭೂಮಿಕಾ ಅವರು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನೋದಕ್ಕೆ ಅವರೇ ಭರವಸೆ ಕೊಟ್ಟಿರೋದು. ಹಾಗಾಗಿ ನನ್ನ ಶಕ್ತಿ, ಸ್ಫೂರ್ತಿ ಎಲ್ಲವೂ ಅವರೇ. ಹೆಸರಿಗೆ ತಕ್ಕ ಹಾಗೆ ಅವರು ಭೂಮಿನೇ. ಎಲ್ಲ ಭಾರವನ್ನು ಹೊರ್ತಾರೆ, ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ನಾನು ಈ ಸ್ಕೂಲ್ನ ಟೇಕ್ ಓವರ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ಅವ್ರ ಕಾರಣದಿಂದ. ಅವ್ರಿಗೆ ಮಕ್ಕಳ ಬಗ್ಗೆ ಇರೋ ಪ್ರೀತಿ ಇರ್ಬೋದು, ಮಕ್ಕಳ ಭವಿಷ್ಯ ಇರ್ಬೋದು, ಕಾಳಜಿ ಇರ್ಬೋದು, ಅವರ ಆಲೋಚನೆ ಇರ್ಬೋದು, ಕಳಕಳಿ ಇರ್ಬೋದು, ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ. ಆ್ಯಕ್ಚುಲಿ ನಾನು ಇವತ್ತೇನು ಮಾತಾಡಬಾರ್ದು, ಹಾಗಂತೇಳಿ ಜಾಸ್ತಿ ಮಾತಾಡ್ಬಿಟ್ಟೆ. ಇವತ್ತು ಭೂಮಿಕಾ ಅವ್ರ ದಿನ, ಅವ್ರು ಮಾತಾಡಬೇಕು. ಬನ್ನಿ ಭೂಮಿಕಾ, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಗೌತಮ್ ಅವ್ರು ಹೇಳಿದ ಅಷ್ಟು ಮಾತು ನಂದು. ಅವ್ರು ನನಗೆ ಧೈರ್ಯ ಕೊಡದೇ ಇದ್ದಿದ್ರೆ ನಾನಿವತ್ತು ಈ ಸ್ಥಾನದಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಗೌತಮ್ ಅವ್ರು. ನಾನು ಟೀಚರ್ ಆಗಿದ್ದಕ್ಕೆ ಕಾರಣ ನಮ್ಮಪ್ಪ. ಅವರೇ ನನ್ನ ಮೊದಲನೇ ಗುರು, ನನ್ನ ಇನ್ಸ್ಪಿರೇಷನ್ ಅವರು.
ಅವರು ಮೇಷ್ಟ್ರು, ಕನ್ನಡ ಮೇಷ್ಟ್ರು. ಅದನ್ನು ಹೇಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಲೈಫಲ್ಲೇ ಇದು ತುಂಬಾ ದೊಡ್ಡ ಸರ್ಪ್ರೈಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದು ಸಣ್ಣ ಸುಳಿವು ಕೂಡ ನನಗೆ ಸಿಗಲಿಲ್ಲ. ಗೌತಮ್ ದಿವಾನ್, ಭೂಮಿಕಾ ಗೌತಮ್ ದಿವಾನ್, ಈಗಾಗಲೇ ಇವ್ರ ಋಣ ನಮ್ಮ ಮೇಲೆ ತುಂಬಾ ಇದೆ. ಇದು ತುಂಬ ದೊಡ್ಡ ಜವಾಬ್ದಾರಿ. ನಾನು ನನ್ನ ಗಂಡ ಏನೇ ಮಾಡಿದ್ರೂ ಇವ್ರ ಋಣನ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ನಮ್ಮ ಲೈಫಲ್ಲಿ ಬರ್ತಾರೆ, ಸಹಾಯ ಮಾಡ್ತಾರೆ, ಹೋಗ್ತಾರೆ. ಇನ್ನು ಕೆಲವರು ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ. ನಮಗೆ ಸಹಾಯ ಮಾಡೋದ್ರ ಜೊತೆಗೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡೋಷ್ಟು ಧೈರ್ಯನ ನಮ್ಮಲ್ಲಿ ತುಂಬ್ತಾರೆ. ನಾವು ಫ್ಯಾಮಿಲಿ ಫ್ರೆಂಡ್ಸ್ ಮಾತ್ರ ಅಲ್ಲ, ಒಡ ಹುಟ್ಟಿದವ್ರಿಗಿಂತ ಜಾಸ್ತಿ ಅಂತಲೇ ಹೇಳ್ಬೋದು. ಇವರು ನಮ್ಮ ಜೊತೆ ಹಾಗೇ ಇದ್ದಾರೆ, ನಾವು ಇವ್ರ ಜೊತೆ ಹಾಗೇ ಇದ್ದೀವಿ. ಈ ಕಾಲದಲ್ಲಿ ಇಂಥವ್ರು ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು.